ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನೀತೂಸ್ ವ್ಲಾಗ್. ಏನಪ್ಪ ಮಾರ್ನಿಂಗ್ಗೆ ಐವೇಲಿ ಇದೇನು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಸೊ ನಾವೆಲ್ಲ ಬ್ಯಾಂಗ್ಳೂರ್ಗೆ ಹೊರಟಿದ್ವಿ. ಬಸ್ ಕೂಡ ಬರ್ತಿರಲಿಲ್ಲ. ಅದಕ್ಕೆ ಯಾರ್ದಾದ್ರು ಗಾಡಿಗೆ ಕೈ ಅಡ್ಡ ಹಾಕ್ಬಿಟ್ಟು ಅವ್ರ ಜೊತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಫೈನಲಿ ನಮಗೆ ಬಸ್ ಸಿಕ್ತು. ಸೊ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇ ಒಂದು ಸ್ವಲ್ಪ ದೂರ ಹೋಗಿದ ತಕ್ಷಣ ಊಟಕ್ಕೆ ಅಂತ ಬಿಟ್ಟಿದ್ರು. ಅವ್ರು 10 ನಿಮಿಷ ಊಟ ತಿನ್ನಲಿ, ಏನಾದ್ರು ತಿನ್ನಲಿ ಅಂತ ಟೈಮ್ ಕೊಟ್ಟರು. ಇವರು ನೈಲ್ ಪಾಲಿಶ್ ಹಚ್ಕೊಂಡು ಕೂತ್ಕೊಂಡಿದ್ರು. ನಮ್ಮ ಹುಡುಗಿರ ಬುದ್ಧಿ ಗೊತ್ತಲ್ಲ ಎಲ್ಲೋದ್ರು. ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ತಿದ್ದೀನಿ. ಪಾಪ ನನ್ನ ತಂಗಿಯವರೆಲ್ಲ ಏನು ಹೇಳ್ತಿದ್ದಾರೆ ಗೊತ್ತಾ? ನಿಖಿತಾ ಏನು ಮಾಡಬೇಕು ನನ್ನ ಚಾನಲ್ನ? ಅನೇ ಎಂದೆ ಬಾ, ಏನು ಮಾಡಬೇಕು ನನ್ನ ಚಾನಲ್ನ? ನಿಖಿತಾ ಕಾಣಿಸ್ತಿಲ್ಲ, ಒಂದು ನಿಮಿಷ ಲೈಕ್ ಮಾಡಿ ಕಮೆಂಟ್ ಮಾಡಿ. ಬಾಯ್ ಗೈಸ್. ಕಪ್ಸ್ಕ ಏನು ಮಾಡಬೇಕು ನನ್ನ ಚಾನಲ್ನ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫೈನಲಿ ನಾವೆಲ್ಲ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೀವಿ. ಸೊ ಎಕ್ಸೈಟಿಂಗ್ ಅಂತ ಹೇಳ್ಬೋದು ಆ ಒಂದು ಪ್ಲೇಸ್ಗೆ ಹೋಗೋಕ್ಕೆ. ಏನು ಗೊತ್ತಾ, ನಾವು ಇವಾಗ ಪ್ರೆಸೆಂಟ್ ವಿಲ್ಸನ್ ಗಾರ್ಡನಲ್ಲಿ ಒಂದು ರೀಸನ್ಗೆ ನಾವು ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ಸೂಪರ್ ಆಗಿರುತ್ತೆ. ಇಲ್ಲಿ 15 ಇಯರ್ಸ್ ಬ್ಯಾಕಿಂದಲೂ ಐಸ್ ಕ್ರೀಮ್ ಮಾಡ್ತಿದ್ದಾರೆ. ಅದು ಒಂದೇ ಅಂಗಡಿಲೂ ಸಿಗೋದು, ಎಲ್ಲಿ ಸಿಗೋದು. ಯೂಶ್ವಲಿ ನೇಟಿವ್ಗೆ ಶಿಫ್ಟ್ ಆದಾಗಿಂದ ನಾವು ತಿನ್ನೋಕ್ಕಾಗಿಲ್ಲ. ಸೊ ತುಂಬ ಆಸೆ ಆಗಿತ್ತು ಅಂದ್ಬಿಟ್ಟು ನಾವು ನಂಬ್ತೀರಾ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನಾಚಿಕೆ ಆಗಿತ್ತಲ್ವ ನಮಗೆ. ಏನು ಇಷ್ಟು ಚಿಕ್ಕ ಅಂಗಡಿಗೆ ಐಸ್ ಕ್ರೀಮ್ ತಿನ್ನೋಕೆ ಅಷ್ಟು ದೂರದಿಂದ ಬಂದಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಯಾಕಂದರೆ ಈ ಐಸ್ ಕ್ರೀಮ್ ಸ್ಪೆಷಾಲಿಟಿನೇ ಅಷ್ಟು. ಇದು ಬಂದುಬಿಟ್ಟು ವಿಲ್ಸನ್ ಗಾರ್ಡನಲ್ಲಿರೋ ವಿಜಯಲಕ್ಷ್ಮಿ ಸ್ಟೋರಲ್ಲಿ ಸಿಗುತ್ತೆ. ಇವ್ರು ಇದನ್ನು ತುಂಬ ವರ್ಷದಿಂದನೇ ಮಾಡ್ಕೊಂಡು ಬಂದಿದ್ದಾರೆ. ಲಿಟ್ರಲಿ ಇದನ್ನು ನಾವು 20 ರೂಪೀಸಿಗೆ ತೊಗೊತಿದ್ವಿ. ಇವಾಗ 70 ರೂಪೀಸ್ವರೆಗೂ ಅವ್ರು ಸೇಲ್ ಮಾಡ್ತಿದ್ದಾರೆ. ಐಸ್ ಕ್ರೀಮ್ ಅಂತ ಇದಕ್ಕೆ ಐಸ್ ಕ್ರೀಮು, ಬಾಳೆಹಣ್ಣು, ಬಟರು, ಗುಲ್ಕನ್ ಆ್ಯಡ್ ಮಾಡಿರ್ತಾರೆ. ಸಕ್ಕತ್ತಾಗಿರುತ್ತೆ. ಇನ್ನು ಫುಲ್ಲಿ ಲೋಡೆಡ್ ಅಂದರೆ ಅದಕ್ಕೆ ಒಂದು ಜಾಮೂನ್ ಇಷ್ಟ ಸಕ್ಕತ್ತಾಗಿರುತ್ತೆ. ವಿಲ್ಸನ್ ಗಾರ್ಡನಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಇದನ್ನು ಈ ರೀತಿ ಕಲಿಸ್ಕೊಂಡು ಫುಲ್ಲು ತಿನ್ನಬೇಕು. ಓಕೆನಾ? ನೀವೊಂದು ಸ್ವಲ್ಪ ಅಫಿಷಿಯಲ್ ಆಗಿ ತಿನ್ನೋಕೆ ಹೋದರೆ ಅದ್ರ ಮಜಾನೇ ಸಿಗೋಲ್ಲ. ನೀವು ವಿಲ್ಸನ್ ಗಾರ್ಡನ್ ಸೈಡಿಗೆ ಬಂದಾಗ ಈ ಒಂದು ಐಸ್ ಕ್ರೀಮ್ನ ಮತ್ತು ಆಪೋಸಿಟಲ್ಲೇ ಸಿಗೋವಂಥ ಈರುಳ್ಳಿ ದೋಸೆನ ಮಸ್ಟ್ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ನಾವು ಫಸ್ಟ್ ಈರುಳ್ಳಿ ದೋಸೆನ ತಿಂದು ಟ್ರೈ ಮಾಡೋಣ ಐಸ್ ಕ್ರೀಮ್ನ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಶಾಪ್ ಓಪನ್ ಆಗಿದೆ 2 o'clockಗೆ. ನೋಡಿದ್ರಲ್ಲ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಹೀಗೆ ನಾವು ಐಸ್ ಕ್ರೀಮ್ ಮತ್ತು ದೋಸೆನ ತಿಂದು ಅಲ್ಲಿಂದ ಹೊರಟ್ವಿ. ಈ ಒಂದು ಡೇ ಎಷ್ಟು ಹ್ಯಾಪಿಯಾಗಿತ್ತೋ ಅಷ್ಟೇ ಬ್ಯಾಡಾಗಿ ಹಿಂಡಾಗ್ತಾ ಬಂತು. ಯಾಕಂದರೆ ಲಿಟ್ರಲಿ ಒಂದು 4 o'clockಯಿಂದ 8 o'clockವರೆಗೂ ಮೆಜೆಸ್ಟಿಕ್ಕಲ್ಲೇ ಹಲ್ದಿದ್ದೀವಿ. ಯಾಕಂದರೆ ಒಂದು ಬಸ್ ಸಿಕ್ಕಿರಲಿಲ್ಲ ನಮ್ಮ ಊರಿಗೆ. ಹಾಸನ್ಗೆ ಮತ್ತು ಧರ್ಮಸ್ಥಳಕ್ಕೆ ನಾನ್ ಸ್ಟಾಪ್ ಮಾಡಿದ್ದಾರೆ. ಸಿಗೋ ಬಸ್ ಎಲ್ಲ ರಶ್ ಆಗ್ತಿದೆ. ಫುಲ್ ಒಂದು ಬಸ್ಸು ಸಿಕ್ಕಿರಲಿಲ್ಲ. ನೋಡ್ತಿದ್ದಾರಲ್ಲ ಜನ ಇನ್ನೂ ಹೇಗಿದ್ದಾರೆ ಅಂತ. ಸದ್ಯ ಫ್ರೆಂಡ್ ಮನೆ ಇದ್ದಿದ್ದಕ್ಕೆ ನಾವು ಅಲ್ಲೋಗಿ ಹೊರಟಾದ್ವಿ. ನಿಜ ತುಂಬ ಕಷ್ಟ ಆಗ್ತಿತ್ತು ಈ ಒಂದು ದಿನ ನಮಗೆ. ಇದೆಯಾ ಇನ್ನು ನಮ್ಮ ಪರಿಸ್ಥಿತಿ ಯಾರ ಹತ್ರ ಹೇಳ್ಕೊಳ್ಳಿ. ನೈಟಿಂದ ಒಂದು ಬಸ್ ಸಿಕ್ತಿಲ್ವಲ್ಲ ನಮಗೆ. ಎಲ್ಲ ನಾನ್ ಸ್ಟಾಪ್ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ. ಅಪ್ಪ ಇವನ್ ಹಾಸನ್ಗೂ ಕೂಡ ಸಿಗ್ತಿಲ್ಲ ಕರೆಕ್ಟಾಗಿ ಒಂದು ಬಸ್ಗಳು. ಪ್ಲಾನ್ ಮಾಡಿದ್ದೀವಿ. ಅದು ಬಸ್ ಬಂದಿದ್ದೀವಿ. ಆದರೆ ನಮ್ಗೆ 10 ಗಂಟೆ ಬಸ್ ಸಿಕ್ಕಿದೆ. ಪ್ಲೀಸ್ ದಯವಿಟ್ಟು KSRTC ಬಸ್ ಬಂತು. ಸದ್ಯಕ್ಕೆ ಬರಬೇಡಿ, ನಂಬೇಡಿ ಎಲ್ಲ ಸದ್ಯಕ್ಕೆ ಬರಬೇಡಿ. ಪಾಪಚ್ಚಿ ನಮ್ಮ ಹುಡುಗಿನ ಅಂತೂ ಕಂಡಕ್ಟರ್ ಸೀಟ್ 90 ಸೀಟ್ ಇದ್ದರೆ ಕಂಡಕ್ಟರ್ ಸೀಟ್ ಏನು ಚೆನ್ನಾಗಿದೆ. ಫೈನಲಿ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆಗಿದ್ದೀವಿ. ನಮ್ಮ ಡೆಸ್ಟಿನೇಷನ್ ನಮ್ಮ ಊರಿಗೆ ನಾವು ಬೆಳಗ್ಗೆ ಬಂದು ತಲುಪ್ತೀವಿ ಅಂತ ನಾವು ಗೆಸ್ಸೇ ಮಾಡಿರಲಿಲ್ವ ಅಲ್ಲ. ಸೀರಿಯಸ್ ಆಗಿ ಗೆಸ್ಟ್ ಮಾಡಿರಲಿಲ್ಲ. ನೈಟೆಲ್ಲ ನಾವು ಆ ಥರ ಅಳ್ಕೊಂಡು ನಿಜ ಅಬೆಪರಿ ಆಗೋಗ್ಬಿಟ್ಟಿದ್ವಿ. ನೆನೆ 7 ಗಂಟೆ 8 ಗಂಟೆವರೆಗೂ
ಬ್ಯಾಂಗ್ಳೂರು ಮೆಜೆಸ್ಟಿಕ್ಕಲ್ಲಿ ಸದ್ಯ ಫ್ರೆಂಡ್ ಮನೆ ಇತ್ತು, ಅಲ್ಲೋಗಿ ಆಲ್ಟ್ ಆಗಿದ್ದಕ್ಕೆ ಒಳ್ಳೆದಾಯಿತು. ಇವಾಗ ಎದ್ದು ಬರ್ತಿದ್ದೀನಿ ನೋಡಿ, ಟೈಮ್ ಎಷ್ಟಾಗಿದೆ. ಸೊ ಏನಕ್ಕೆ ಇಷ್ಟು ಲೇಟಾಗಿ ಎದ್ದಿದ್ದೀನಿ ಅಂತನಾ, ಪ್ರಾಮಿಸಾಗಿ ನೆನ್ನೆಯಿಂದೆಲ್ಲ ನಿದ್ದೆ ಇಲ್ಲ ನನಗೆ. ಹೇಳಬೇಕು ಅಂದರೆ ಇವಾಗ ದೇವಸ್ಥಾನ ಹತ್ರ ಹೋಗಬೇಕು, ಸ್ನಾನ ಮಾಡ್ಕೊಂಡು. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಬಂದಿದ್ದೆ. ಅಲ್ಲೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮೂರಲ್ಲೇ ಊಟ ಅರೇಂಜ್ ಮಾಡಿದರು. ಊಟ ಮಾಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಕಮಲ ಕೂಡ ಹರಡಿತ್ತು. ಈ ಬ್ರಹ್ಮಕಮಲ ನೋಡ್ತಾ ಈ ಒಂದು ಡೇನ ಎಂಡ್ ಮಾಡ್ತಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.